ನೋಡಿದೀನಿ ಸುನಿಲ್, ನಾನು ಅರ್ಥ ಮಾಡ್ಕೊಂಡದೇನಂದ್ರೆ ನೀವು ಗೃಹಲಕ್ಷ್ಮಿ ಒಂದ್ ನಿಮಿಷ ಸರ್, ಗೃಹಲಕ್ಷ್ಮಿ ಯೋಜನೆ ನನ್ನ ಮನೆಯವರಿಗೂ 2,000 ಸಿಕ್ಕಿ SC-ನವರಿಗೂ 2,000 ಸಿಕ್ಕರೆ ಏನ್ ಲಾಭ ಏನಿದೆ? ಜನರಲ್ ಸ್ಕೀಮ್ ನೀವು SC-ಅವರಿಗೆ 3,000 ಕೊಟ್ಟು ನಾನು ಒಪ್ಕೋತೀನಿ. ಅಂಡರ್ಸ್ಟೂಡ್. ಸಿ ಜನರಲ್ ಸ್ಕೀಮ್ ಮಾಡುವಾಗ, ಸಮುದಾಯದ ಯೋಜನೆಯನ್ನು ಮಾಡುವಾಗ, ಸ್ಕೀಮ್ ಮಾಡುವಾಗ ಆ ಯೋಜನೆಯಲ್ಲಿ ಬರುವಂಥ SC/ST ಫಲಾನುಭವಿಗಳೇನಿದ್ದಾರೆ ಆ ಫಲಾನುಭವಿಗಳಿಗೆ ಅಷ್ಟೇ ಈ ಹಣನ ಬಿಸಿ. ಯಾಕೆಂದರೆ SCP-TSP ಜನಸಂಖ್ಯೆಗೆ ಅನುಗುಣವಾಗಿ ಯೋಜನಾ ಗಾತ್ರದ ಹಣವನ್ನು ಪ್ರತ್ಯೇಕವಾಗಿ ತೆಗೆದಿಟ್ಟಿದ್ದೀವಿ. ಸೊ ಈ ಹಣನ ಅಲ್ಲಿಗೆ ಬಳಸೋದ್ರಿಂದ ಇದು ಮಿಸ್ಯೂಸ್ ಆಗಲಿ, ಡೈವರ್ಟ್ ಆಗಲಿ ಅಥವಾ ಅನ್ಯಾಯ ಮಾಡತಕ್ಕಂಥ ಪ್ರಶ್ನೆ ಬರೋದಿಲ್ಲ. ಬಿಕಾಸ್ ಟೈಮ್ ಆ್ಯಂಡ್ ಅಗೇನ್ ದೇ ಆರ್ ರೈಸಿಂಗ್ ದಿ ಇಶ್ಯೂ. ಬಟ್ ಈಗ ನೀವು ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಕಾಯ್ದೆ ಇಲ್ಲ, ಇಷ್ಟು ಹಣ ಕೊಡೋದು ಇಲ್ಲ. ಎಲ್ಲ ಸ್ಕೀಮ್ಗಳು SCP, ಈವನ್ ಮೈನಿಂಗ್, ಪವರ್, ಗೌರ್ಮೆಂಟ್ ಆಫ್ ಇಂಡಿಯಾ, ದಿ SCP-TSP money is being used in Madhya Pradesh, in Gujarat, UP. ಅವರೆಲ್ಲ SCP-TSP ಬೇರೆ ಬೇರೆ ಪ್ರೋಗ್ರಾಮ್ ಮಾಡ್ತಾರೆ. ಇಟ್ಸ್ ಡೈರೆಕ್ಷನ್ ಆಫ್ ದಿ ಪ್ಲಾನಿಂಗ್ ಕಮಿಷನ್ ಡಿಪಾರ್ಟ್ಮೆಂಟ್ ಆರ್ ದಿ ನೀತಿ ಆಯೋಗ್ ಸೇಸ್ ದಿಸ್. ಸೊ ಈಗಿರುವಾಗ ನಾನು ಇದನ್ನು ಡಿಪೆಂಡ್ ಮಾಡಬೇಕು ಆ ಕಾರಣಕ್ಕೇನು ಮಾತಾಡ್ತಾ ಇಲ್ಲ. ವಿತ್ ಆಲ್ ಕನ್ಸರ್ನ್ ಫಾರ್ ದಿ ಅಪ್ಲಿಟ್ಮೆಂಟ್ ಆಫ್ ದಿ ದಲೀಸ್. ಈ ಯೋಜನೆ ಶಕ್ತಿ ಯೋಜನೆಗೆ 1,500 ಕೋಟಿ ಕೊಟ್ಟಿದಿರಲ್ಲ, ಯಾವ SC-ಗಳಿಗೆ ಕೊಟ್ಟಿದ್ದೀರಿ ಅಂತ ಪಟ್ಟಿ ಕೊಡಿ. ಓಕೆ, ಪಟ್ಟಿ ಕೊಡಿ. ಯಾಕೆಂದ್ರೆ ಆ ಕುಟುಂಬಕ್ಕೆ, ಆ ಸಮುದಾಯಕ್ಕೆ ಕೊಟ್ಟಿದ್ದೀರಿ ಅಂತ ನೀವು ನೀವೇನ್ ಹೇಳಿದ್ರಿ? ಕುಟುಂಬಕ್ಕೆ, ಸಮುದಾಯಗಳಿಗೆ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ ಸದನದಲ್ಲಿ, ಶಕ್ತಿ ಯೋಜನೆಗೆ 1,500 ಕೊಟ್ಟಿದ್ದೀರಿ ಅಂದ್ರೆ ಆ ಪಟ್ಟಿ ಕೊಡಿ ನಮ್ಗೆ. ನಿಮ್ಮ ಆತ್ಮಸಾಕ್ಷಿ ಒಪ್ಪುತ್ತಾ ಹೇಳಿ, ನೀವು ಸುಮ್ಮನೆ ಪ್ರಶ್ನೋತ್ತರಕ್ಕೆ ಉತ್ತರ ಕೊಡಬೇಡಿ. ನಿಮ್ಮ ಆತ್ಮಸಾಕ್ಷಿ ಒಪ್ಪುತ್ತಾ ಹೇಳಿ. ಮಾನ್ಯ ವಿರೋಧ ಪಕ್ಷದ ನಾಯಕರು ಜೊತೆಲಿ ನೀವೆಲ್ಲ ಹೇಳಿದ್ರಿ ನಾವು ದಲಿತರಿಗೆ ಈ ಹಣ ಸಿಗಬೇಕು ಅಂತ ಹೇಳ್ತಾ ಇದ್ದೀರಾ. ನಾವು 2,000 ರೂಪಾಯಿ ಕೊಟ್ರೆ ಆ ದಲಿತರ ಕುಟುಂಬಕ್ಕೆ ಹೋಗ್ತೈತೆ ಅನ್ನೋ ಮಾತಾಡ್. ಚಂದ್ರಪ್ಪ ಕೂತ್ಕೊಳ್ಳಿ. ಈಗ ದಲಿತರು ನೀವು ಈ ಹಣನ ದುರುಪಯೋಗ ಮಾಡಿದ್ದೀರಾ ಅಂತ ನಾವು ಆಪಾದನೆ ಮಾಡಿದ್ದೀರಿ. ಆಯಿತು, ನೀವು ಅದು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀರಾ? ಇಲ್ಲ, ನಾವು ಹಣನ ದಲಿತರಿಗೆ 2,000 ರೂಪಾಯಿ ಏನು ಕೊಟ್ರಿ, ಅಲ್ಲಿ ಒಕ್ಕಲಿಗರಿಗೂ 2,000 ಕೊಟ್ಟಿದ್ದೀರಿ, ದಲಿತರಿಗೂ 2,000 ಕೊಟ್ಟಿದ್ದೀರಿ ಅಂತ ಏನು ಸಬೂಬು ಹೇಳ್ತೀರಾ? ನೀವು IB-ಗಳಿಗೆಲ್ಲ ಹೆಂಗೆ ದುಡ್ಡು ಹೋಗ್ತೈತಿದ್ದು? ದಲಿತರಣ ಏನು ದಲಿತರ IB-ನಲ್ಲಿ ಕೂತ್ಕೊಂತಾರೆ ಯಾರನ್ನ? ದಾಖಲೆ ಕೊಡ್ಲಾ ನಾನು? IB-ಗಳು ಕೊಟ್ಟಿದ್ದೀರಾ, ಹುಲಿಗಳಿಗೆ ಕೊಟ್ಟಿದ್ದೀರಾ? ಏನು ಹುಲಿಗಳಲ್ಲಿ SC, ಒಕ್ಕಲಿಗರು, ಲಿಂಗಾಯತರು, ಹುಲಿಗಳು ಹಿಡ್ಕೊಂಬಂದಿದ್ದೀರಾ ಯಾರನ್ನ? ಹೆಂಗ್ ಕೊಡ್ತೀರಾ ಮಾದೇವಪ್ಪನವ್ರೆ? ನಿಮ್ಮ ಆತ್ಮಸಾಕ್ಷಿ ಹೊತ್ಕೊಂಡು ಹೇಳಿ. ಬೇರೆ ಏನಾರ ತಪ್ಪು ಮಾಡಿದ್ರೆ ನೀವು ಒಪ್ಕೊಂತ ಇದ್ರ? ನಿಮ್ಮ ಆತ್ಮಸಾಕ್ಷಿಗೆ ಕ್ವಶನ್ ಹಾಕೊಳ್ಳಿ. ನಾನು ಬೇರೆ ಏನು ಕೇಳಲ್ಲ, ನಿಮ್ಮ ಆತ್ಮಸಾಕ್ಷಿ ಕ್ವಶನ್ ಹಾಕೊಳ್ಳಿ. ನೀವು ಒಬ್ಬ ಆ ದಲಿತ ಮುಖಂಡರಾಗಿ ನಿಮ್ಗೆ ಸರಿ ಅನ್ಸಿದ್ರೆ ನಿಮ್ಮಿಷ್ಟ ಏನಾನ ಮಾಡ್ಬೋದು. ಈಗ ಮಾನ್ಯ ಅಧ್ಯಕ್ಷರೇ, ಮಾನ್ಯ ವಿರೋಧ ಪಕ್ಷದ ನಾಯಕರು ಒಂದು ಸಲಹೆ ಕೊಟ್ಟಿದ್ದಾರೆ. ಈ ಒಂದು ಬಡ್ಜೆಟ್ ಮಾಡಿ ಈ ಹಣ ಅಲೋಕೇಟ್ ಆಗುವಾಗ ಸೋಷಿಯಲ್ ವೆಲ್ಫೇರ್ ಅವರು ಮಸ್ಟ್ ಹ್ಯಾವ್ ಎ ಸೇ. ಅದು ಕರೆಕ್ಟ್. ನಾನು ಸ್ಟೇಟ್ ಕೌನ್ಸಿಲಲ್ಲಿ ಈ ಮಾತನ್ನು ಹೇಳಿದ್ದೀನಿ. ನೀವು ಬಡ್ಜೆಟ್ ಮಾಡುವಾಗ, ಬೇರೆ ಬೇರೆ ಇಲಾಖೆ ಮಾಡುವಾಗ ನೀವು ಏನು ಪ್ರೋಗ್ರಾಮ್ ಮಾಡ್ತೀರಿ, ಎಷ್ಟು ಜನಸಂಖ್ಯೆ ಇದೆ, ಅದನ್ನು ನೋಡಿ ನಮಗೆ ಇನ್ವಾಲ್ವ್ ಮಾಡಿ ಮಾಡಬೇಕು ಅಂತ ಹೇಳಿದ್ರಿ. ಎಸ್ ಗಿವನ್ ಎ ವೆರಿ ಗುಡ್ ಸಜೆಷನ್. ಐ ಆಲ್ಸೋ ಟೋಲ್ಡ್ ಇನ್ ದಿ ನೇಮಿರಾಜ್ ಪ್ರತಿಯೊಂದು ಏನು ಮಾತಾಡ್ತೀರಾ? ಸಜೆಷನ್ ಕೊಡ್ಲಿಕ್ಕಿಲ್ಲ, ಹೇಳಲಿಕ್ಕಿಲ್ಲ, ಉತ್ತರ ಕೊಡ್ಲಿಕ್ಕಿಲ್ಲ. ನಾನು ಎಸ್ ಗಿವನ್ ಎ ಗುಡ್ ಸಜೆಷನ್. ನಾವು ಅದನ್ನು ಚರ್ಚೆ ಮಾಡಿದ್ದೀವಿ. ಫೈನಾನ್ಸ್ ಅವ್ರಿಗೆ ಹೇಳಿದ್ದೀನಿ, ಮುಖ್ಯಮಂತ್ರಿಗಳ ಗಮನಕ್ಕೂ ತಂದು ಮೊನ್ನೆ ನಡೆದಂಥ ಸ್ಟೇಟ್ ಕೌನ್ಸಿಲಲ್ಲಿ. ಅದು ಆ ಥರ ಆದಾಗ ಹೆಚ್ಚು ಪರಿಣಾಮಕಾರಿ ಆಗುತ್ತೆ. ಮತ್ತು ಪವರ್ಗೆ ಎಲ್ಲಿ ಕೊಟ್ಟಿದ್ದೀರಿ ಅಂತೇಳಿ ನಾವು ಎಲ್ಲ ಇಲಾಖೆಗೂ ನಿಮಗೆ ಕೊಟ್ಟಂಥ ಹಣದಲ್ಲಿ ಫಲಾನುಭವಿಗಳ ಸಂಖ್ಯೆಯನ್ನು ಕೊಡಬೇಕು. ಅದು ಕೊಡಲಿ. ಓವರ್ ಎಂಡ್ ಬಾಲಕ್ ಕಟ್ಟಿದರೆ ಯು ಶುಡ್ ಸರೆಂಡರ್ ದಿ ಮನಿ ಬ್ಯಾಕ್ ಟು ದಿ ಸೋಷಿಯಲ್ ವೆಲ್ಫೇರ್ ಮಿಟ್, ರೀಅಪ್ರೋಪ್ರಿಯೇಟ್ ಮಾಡ್ತೀವಿ ಅಂತ ಹೇಳಿ ಸ್ಟ್ರಿಕ್ಟಾಗಿ ಹೇಳಿದ್ದೀವಿ. 70 ಬಂದಿದ್ದು ನಿಮ್ಮ ಕಾಲದಲ್ಲ, ನಮ್ಮ ಕಾಲದಲ್ಲ. 70 ಬಂತಲ್ಲ ಸರ್ ಮೊನ್ನೆ ಅಧ್ಯಕ್ಷ? 70 ಎಲ್ಲ ನಮ್ಮ ಕಾಲದಲ್ಲೇ ಚಂದ್ರಪ್ಪ. ಅಲ್ಲಲ್ಲ, ನಿಮ್ಮ ಕಾಲದಲ್ಲೇ ಮಾಡಿದ್ದು.
ನೀವೇ ಇವಾಗ ತೆಗ್ದಿದ್ದೀರಾ No, 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 ಅದು no. ತೆಗ್ದಿದ್ದೀರಾ ನಾನು ಏನ್ ಹೇಳಿದೆ? ಬೇರೆ ರೂಪದಲ್ಲಿ 35,000 ಕೋಟಿ ಕೊಟ್ಟಿದ್ದೀರಾ ನಾನೇನ್ ಹೇಳಿದೆ? 35,000 ಕೋಟಿ 70, ಸರ್ ಮಾನ್ಯ 70, ಮಂತ್ರಿಗಳೇ, ಅಲ್ಲ ಒಂದ್ ನಿಮಿಷ ಇರಪ್ಪ ಬಿಜೆಪಿ ಕಾಲದಲ್ಲಿ 8,000 ಕೋಟಿ ಸರ್, ಕೊಟ್ಟಿದ್ದಾರೆ ನಿಜ ಸರ್, ನಾನು ಹೇಳಿದ್ದು. ಕಾಂಗ್ರೆಸ್ ಕಾಲದಲ್ಲೂ ಆಯ್ತದ ಚಂದ್ರಪ್ಪ ಉತ್ತರ ಕೊಡ್ಲಿ. ನಾನು ನನ್ಗೆ ಈ ಕಡೆ ಆಯ್ತು ಈ ಕಡೆ ಆಗಿಲ್ಲ ಅಂತ ಹೇಳಿಲ್ಲ. ಅಲ್ಲಿ ಹೇಗಾಯ್ತು ಶಾಂತನ್ ಗೌಡ್ರೆ. 70ನ ದುರುಪಯೋಗ ಆಗುತ್ತೆ ಅಂತ ಹೇಳಿ ಆ ಕಡೆ ಇದ್ದಾಗ 8,000 ಮಾಡಿದ್ರೆ ಈ ಕಡೆನೂ ಆಗಿದೆ. ವಿ ರಿಮೂವ್ಡ್ ಅಂತ ಹೇಳಿದೀನಿ. ಓಕೆ ವಿ ರಿಮೂವ್ಡ್ 70. ಹೀಗಾಗಿ ಸಂಗಮೇಶ್. ಈ ಯೋಜನೆ ಓವರ್ ಅಂಡ್ ಅಬ್ ಆಗಿದ್ರೆ ಆ ಇಲಾಖೆಗಳಿಗೆ ಸ್ಟ್ರಿಕ್ಟ್ ಆಗಿ ಹೇಳಿದೀವಿ. ಓಕೆ ಅವರು ನೀವು ಡೀಟೇಲ್ ಫರ್ನಿಶ್ ಮಾಡಬೇಕು, ಬೆನಿಫಿಷಿಯರ್ ಲಿಸ್ಟ್ ಕೊಡಬೇಕು ಅಂತೇಳಿ ಅದನ್ನು ಕೊಟ್ಟಿದ್ದೀವಿ. ಹೀಗಾಗಿ ಗ್ಯಾರಂಟಿ ಯೋಜನೆಗಳಲ್ಲಿರ್ತಕ್ಕಂಥ ಫಲಾನುಭವಿಗಳು SC/ST ಮಾತ್ರ ಈ ಹಣ ಹೋಗುತ್ತೆ ಹೊರತು ಜನರಲ್ ಸ್ಕೀಮ್ಗೆ ಕೊಟ್ಟಿಲ್ಲ, ಕೊಡೋದಿಲ್ಲ. ಹುಲಿ ಮತ್ತು ಆನೆಗಳು ಕೊಡೋದು ಅದು ಸೆಂಟ್ರಲ್ ಗೌರ್ಮೆಂಟ್ದು. ಅದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇದೆ. ಯಾವುದು CHS ಸ್ಕೀಮು, ಗೌರ್ಮೆಂಟ್ ಆಫ್ ಇಂಡಿಯಾದ್ದು ನಾವು ಇದು ಮಾಡ್ದಂಗೆ. ಅದೇ ಹೇಳಿದೆ, ಅದು ಫಲಾನುಭವಿ ಕೊಟ್ಟರೆ ನಾನು ಇಲಾಖೆಗೆ ಸ್ಟ್ರಿಕ್ಟ್ ಆಗಿ ಹೇಳಿದ್ದೀನಿ ಟು ಫರ್ನಿಶ್ ದ ಡೀಟೇಲ್. ಯು ಆರ್ ಕರೆಕ್ಟ್, ದೇ ಹ್ಯಾವ್ ನಾಟ್ ಫರ್ನಿಶ್ಡ್. I have told them strictly in the nodal agency meeting as well in the state council meeting to furnish all those details. Every department should furnish. It is their founded duty. ಅಲ್ಲ, ಶಕ್ತಿ ಯೋಜನೆ ಫಲಾನುಭವಿಗಳ ಪಟ್ಟಿ ಕೊಡ್ಲಿಲ್ಲ ಅಂದ್ರೆ ಅವ್ರ ಮೇಲೆ ಆಕ್ಷನ್ ತಗೋತೀರಾ? ಜನಾರ್ದನ್ ರೆಡ್ಡಿ. ಶಕ್ತಿ ಯೋಜನೆಯ ಫಲಾನುಭವಿಗಳ ಪಟ್ಟಿಯನ್ನು ಕೊಡ್ಲಿಲ್ಲ ಅಂದ್ರೆ ಅವ್ರ ಮೇಲೆ ಆಕ್ಷನ್ ತಗೋತೀರಾ? ನೀವು ಕಮಿಟ್ ಮಾಡಿ ಸರ್. The act ಬಸ್ಸಲ್ಲಿ ಅದು ಮಾಡ್ತಿದ್ದು ಸರ್, ಹೌದು ಸರ್. ನೀವು ಬಸ್ಸಲ್ಲಿ ಓಡಾಡಿರೋರು ಪಟ್ಟಿ ಕೊಡ್ಬೇಕು ಅಂತ ವೇಳೆ ಎಷ್ಟು ಕೊಡ್ತೀನಿ ಇಲ್ಲ ಅಂದ್ರೆ ಕೊಡ್ಲಿಲ್ಲ ಅಂದ್ರೆ ಸರಿ ಉಂಟಾ ಇಲ್ಲ the ಅಂತ very act itself I will invoke penal class. The very act itself provides penal class. I will invoke penal class. ಓಕೆ ಅಲ್ಲ ಅಧ್ಯಕ್ಷರೇ, ಮಹಾದೇವಪ್ಪನವರು ಡಾಕ್ಟರ್ HC ಮಹಾದೇವಪ್ಪನವರು. ಓಕೆ ಡಾಕ್ಟರ್ HC ಮಹಾದೇವಪ್ಪ ಅವರು ಇವತ್ತು ಅಡ್ವೊಕೇಟ್ ಆಗಿ ಕೆಲಸ ಮಾಡ್ತಾರೆ. ಓಕೆ ಬಟ್ ಯು ಆರ್ ಅಡ್ವೊಕೇಟಿಂಗ್ ಎ ರಾಂಗ್ ಕಾಸ್. ಈಗ ಜನಾರ್ದನ್ ರೆಡ್ಡಿ ಅವರೇ, ನಿಮ್ಮ ಆತ್ಮಸಾಕ್ಷಿ ಒಪ್ಪೋದಿರೋ ಕೆಲಸನ ಅಡ್ವೊಕೇಟ್ ಮಾಡ್ತಾ ಇದ್ದೀರಾ. ಯು ಆರ್ ಡಿಫೆಂಡಿಂಗ್ ಎ ವೆರಿ ಹೋಪ್ಲೆಸ್ ಕೇಸ್. ಈಗ ಸಾಕ್ಷಿಗೆ ವಿರೋಧ ಆಗಿದೆ ಅಂದ್ರೆ ನಾನು ಇಲ್ಲಿ ಕೂತ್ಕೊಳ್ಳೋದೇ ಇಲ್ಲ. ಓಕೆ ನಾನು ಸರ್, ಈಗ ಇದೇ ಸಚಿವರಿದ್ದಾರೆ ಇವತ್ತು ಹಾಸ್ಟೆಲ್ ಹುಡುಗರಿಗೆ ಅವ್ರಿಗೆ ಊಟ ತಿಂಡಿಗೆ ದುಡ್ಡು ಕೊಡಕ್ಕೆ ಇವ್ರ ಹತ್ರ ಇಲ್ಲ ಸರ್. ಓಕೆ 42,000 ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಅವರು 3 ತಿಂಗಳಾದ್ರೂ 4 ತಿಂಗಳಾದ್ರೂ ಅವ್ರಿಗೆ ಹಾಸ್ಟೆಲ್ ಬಿಲ್ ಕೊಡಕ್ಕಾಗಿಲ್ಲ, ತರಕಾರಿ ತರಕ್ ದುಡ್ಡಿಲ್ಲ ಸರ್. ಅದು ನೋಡಿ ಏನಂತ ಹೇಳಿ ಸಚಿವರೇ. ಏನ್ ಹೇಳ್ತೀನಿ, 42,000 ಕೋಟಿ ಹೆಸರಿಗೆ ಹೇಳೋದು, ಆ ಮಕ್ಕಳಿಗೆ ಊಟಕ್ಕೆ ಹಾಕಲ್ದಂತ ಪರಿಸ್ಥಿತಿ ಬಂದ್ರೆ ಪ್ರಶ್ನೆ ಕರೆಕ್ಟ್ ಇದೆ, ಜವಾಬ್ದಾರಿ ಯಾರು? ಪ್ರಶ್ನೆ ಸರಿ ಇದೆ, ಕೇಳುವ ಏನಂತ ಹೇಳಿ. ಚಂದ್ರಪ್ಪಂದು ಕಾಳಜಿ ಇದೆ. ಈಸ್ ಹೈಲಿ ಕಮಿಟೆಡ್. ಓಕೆ ನಮ್ಮ ಜೊತೆಗೆ ಇದ್ರು, ಕಮಿಟಿಲಿ ಹೆಚ್ಚು ಪರಿಣಾಮಕಾರಿಯಾಗಿ ಅವರು ಕೆಲಸ ಮಾಡಿದ್ದಾರೆ. ಅವ್ರ ಕಾಳಜಿ ಏನಿದೆ, ಟೇಕ್ ಔಟ್ ಆಲ್ ದಿಸ್ 42,000 crores, ಆಪರೇಟ್ ಥ್ರೂ ಸಿಂಗಲ್ ವಿಂಡೋ ಏಜೆನ್ಸಿ. ಇನ್ 10-15 years ಆಫ್ ಟೈಮ್ ನಾವು ಪಾವರ್ಟಿ ಎಲಿಮಿನೇಟ್ ಮಾಡಿ ಇವರಿಗೆಲ್ಲ ಶಕ್ತಿ ತುಂಬೋದು ಅನ್ನೋದು ಅವರ ಮನಸ್ಸಿನ ಅಂತರಾಳದ ಕಮಿಟೆಡ್ ಫೀಲಿಂಗ್ಸ್. ಸೋ ಮಚ್ ನಮಗೆಲ್ಲರೂ ಅದೇ ಇದೆ. ಬಟ್ ಬೇರೆ ಬೇರೆ ಇಲಾಖೆ ಅಂತಕ್ಕಂಥ ಯೋಜನೆಗಳು ನಡಿಬೇಕಲ್ಲ, ಇದನ್ನು ಗಮನದಲ್ಲಿ ಇಟ್ಕೊಂಡು ಆ ಇಲಾಖೆಗಳು ನಡಿಬೇಕು. ಇಲ್ಲಿ ಕೆಲಸ ನಮಗೆ ತೀರಾ ಕೊಡೋಕ್ಕಾಗಲ್ಲ, ಊಟ ಆ ಥರ ಪರಿಸ್ಥಿತಿ ಇಲ್ಲ. ಬಟ್ ಯು ಶುಡ್ ಟೇಕ್ ದಿಸ್ ಮನಿ, ಯೂಸ್ ಇಟ್ ಪ್ರಾಪರ್ಲಿ ಅಂಡ್ ಸಿ ದಟ್ ದಿ ಪೀಪಲ್ ಆರ್ ಸ್ಟ್ರೆಂಗ್ಥನ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.